ಇಲ್ಲ ರೋಸ್ ಮಿಲ್ಕ್. ಹೆಲೋ ಅಂತ ಮಸ್ ದಿಸ್ ಶಾರುಖ್, ನೀವು ನೋಡಿದ್ರೆ ಗಲಿ ಫುಡ್ಸು. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಂದರೆ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಅಥೆಂಟಿಕ್ ನೆಲ್ಲೂರು ಸ್ಟೈಲ್ ಫುಡ್ನ ಟ್ರೈ ಮಾಡ್ಕೊಂಡು ಹೋಗೋಣ. ಗೀ ಖಾರಂ ದೋಸೆ, ಆಮೇಲೆ ಚಾಪ್ಲ ಪುಲುಸು, ವಿಚ್ ಇಸ್ ಫಿಶ್ ಫ್ರೈ. ಸೊ ಅವೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ವಿ. ಅದಕ್ಕೆ ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಬಂದಿರೋ ಜಾಗ ಬಂದು ರೆಡ್ಡಿಗಾರಿ ಬಿಂಡು ಅಂತ. ಸೊ ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ HRBR ಲೇಔಟ್ ಆಪೋಸಿಟ್ ಬಂದು ಕಲಾಪುಟ್ಟಿರೋಂಥ ಒಂದು ಸ್ಟೋರ್ ಇದೆ. ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿರ್ತೀನಿ. ಡೈರೆಕ್ಟಾಗಿ ನೀವು ಅದನ್ನು ಕ್ಲಿಕ್ ಮಾಡಿ ಬಂದ್ಬಿಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಒಂದು ಅನ್ಲಿಮಿಟೆಡ್ ಮೀಲ್ಸ್ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್. ಸೊ 199ಗೆ ವೆಜ್ಜು ಆ್ಯಂಡ್ 299ಗೆ ನಾನ್ ವೆಜ್ಜು. ಬನ್ನಿ ಹೋಗೋಣ. ರೈಟ್ ಅಂತ ಮಸ್ ಫೈನಲ್ ಆಗಿ ಒಂದು ಬ್ಯಾಟಿಂಗ್ ಮಾಡೋ ಪ್ರಾಸೆಸ್ಗೆ ಬಂದುಬಿಟ್ಟಿದ್ವಿ. ಆ್ಯಂಡ್ ಗೆಸ್ಟ್ ಅಂತ ಹೇಳಿದ್ನಲ್ಲ, ಸೊ ಗೆಸ್ಟ್ ನೋಡ್ಕೊಳ್ಳಿ. ಸೊ ಮಿಸ್ಟರ್ ಸುಪ್ರೀಂ ಕನ್ನಡಿಗ, ಕನ್ನಡದಲ್ಲೇ ಮಾತಾಡ್ತಾರೆ. ಈ ಎಲೆನ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ಕೊತೀನಿ. ಏಕ್ ಮಿನಿಟ್ ಭಯ ಮಾಹಿತಿ ಕೂಡ ವಾಸ್ಕರ್ ಹೋಗ. ಆಲ್ರೈಟ್ ಅಂತ ಕಂಪ್ಲೀಟ್ಲಿ ಅನ್ಲಿಮಿಟೆಡ್ ವೆಜ್ ಮೀಲ್ಸು. ಇದರಲ್ಲಿ ಬಂದು ಒಂದು 2 ಸ್ಟಾರ್ಟರ್ಸ್ ಎಕ್ಸ್ಟ್ರಾ ಬರುತ್ತೆ. ಅದು ಬಂದುಬಿಟ್ರೆ ದಟ್ ಈಸ್ ನಾನ್ ವೆಜ್. ಎಗ್ ಬೊರ್ಜಿ ಜೊತೆಗೆ ಒಂದು ಚಿಕನ್ ಸ್ಟಾರ್ಟರ್ ಕೊಡ್ತಾರೆ. ಸೊ ಅದು ಒಂದು ಕಂಪ್ಲೀಟಾಗಿ ಅನ್ಲಿಮಿಟೆಡ್ ನಾನ್ ವೆಜ್ ಮೀಲ್ಸ್ ಆಗಿರುತ್ತೆ. ಆ್ಯಂಡ್ ವೆಜ್ಜಲ್ಲಿ ನೋಡಿದ್ರೆ ನಿಮಗೆ ರಸಮ್ಮು, ಸಾಂಬಾರು, ಪಪ್ಪು ಕೊಡ್ತಾರೆ, ಫ್ಲೇವರ್ಡ್ ರೈಸು ಆ್ಯಂಡ್ 2 ವೆರೈಟಿ ಆಫ್ ಒಂದು ಡ್ರಿಂಕ್ಸ್ ಅವೈಲೇಬಲ್ ಇರುತ್ತೆ ನಿಮಗೆ. ವಿಚ್ ಇಸ್ ಒಂದು ಬಾದಾಮ್ ಮಿಲ್ಕ್ ಆ್ಯಂಡ್ ಇನ್ನೊಂದು ಒಂದು ಡಿಸರ್ಟ್ ರೀತಿಯಲ್ಲಿ ಬರುತ್ತೆ ರೋಸ್ ಮಿಲ್ಕು. ಫೈನಲಿ ಒಂದು ಮೊಸರು, ಚಪಾತಿ, ಈ ಗೋಬಿ ಆಲ್ಮೋಸ್ಟ್ ಅರೌಂಡ್ ನಿಮಗೆ ಒಂದು 10 to 15 ಐಟಮ್ಸ್ ಇರುತ್ತೆ ಅನ್ಲಿಮಿಟೆಡ್ ಆಗಿ. ಆ್ಯಂಡ್ ಹಂಗೆ ಈ ಕಡೆ ಬಂದರೆ ಏನೇನಿದೆ ಬೈ? ಈ ಕಡೆ ಬಂದರೆ ನಿಮಗೆ ಗೀ ರೋಸ್ಟ್ ದೋಸೆ ಇದೆ. ಓಕೆ. ಆಮೇಲೆ ನೆಲ್ಲೂರು ಫೇಮಸ್ ಗೀ ಖಾರಂ ದೋಸೆ ಇದೆ. ಇದರಲ್ಲಿ ನಿಮಗೆ ಸಾಂಬಾರು ಕೊಡ್ತಾರೆ, ಮತ್ತು ಕೋಕೋನಟ್ ಚಟ್ನಿ ಕೊಡ್ತಾರೆ. ಇಲ್ಲಿ ಟೊಮೆಟೊ ಚಟ್ನಿ ಸಿಗುತ್ತೆ, ಪುಡಿ ಫೈನಲ್ ಸಕ್ಕತ್ತಾಗಿರುತ್ತೆ. ಅದು ನೋಡಿ, ಅದು ನೋಡೋಕೆ ನಮ್ಗೆ ಅಡ್ವರ್ಟೈಸಿಂಗ್ ಆಗಿದೆ. ವೆರಿ ಅಟ್ರಾಕ್ಟಿವ್. ಅಟ್ರಾಕ್ಟಿವ್. ಆ್ಯಂಡ್ ನಾನು ಒಂದು ಮೀಲ್ಸಲ್ಲಿ ಇಲ್ಲಿದ್ದೀನಿ. ಸ್ಟಾರ್ಟ್ ಮಾಡ್ಬೋದು. ಚಪಾತಿ, ಪಪ್ಪು, ಅದರಿಂದನೇ ಶುರು ಮಾಡೋಣ. ಹೇಗಿದೆ ನೋಡೋದ? ಟೊಮೆಟೊ ಚಟ್ನಿ ಲೈಟಾಗಿ ಖಾರ ಇದೆ, ಮಸ್ತ್ ಕಾಂಬಿನೇಷನ್. ಬೈ ಪಪ್ಪು ಮಾತ್ರ ಹುಳಿ ಅಂಶ, ಆಮೇಲೆ ಏನು ಹೇಳೋದು, ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಬಟ್ ಹುಳಿ ಅಂಶ ಸಕ್ಕತ್ತಾಗಿದೆ. ಜಸ್ಟ್ ಲವಿಂಗ್ ಪಪ್ಪು ಮಾತ್ರ ಅಲ್ಟಿಮೇಟಾಗಿ. ವಾವ್, ದಿಸ್ ಇಸ್ ನೆಲ್ಲೂರು ಫಿಶ್ ಫ್ರೈ. ಚಾಪ್ಲ ಪುಲುಸನ್ನು ಬಂತು ನಮ್ಮ ಹತ್ರ. ಬಟ್ ಬ್ಯಾಕ್ ಪ್ಲೀಸ್ ಈ ಒಂದು ಚಪಾತಿ ಜೊತೆಗೆ ಪಪ್ಪು ಮಾತ್ರ ಅಷ್ಟು ಫ್ರೈ ಮಾಡಿ. ಅದಕ್ಕೆ ಲೈಟಾಗಿ ನಾನು ಇಸ್ಕೊಂಡೆ. ಆಲ್ರೆಡಿ ಅವರು ಎಡಕ್ಕೆ ಸರ್ವ್ ಮಾಡ್ತಾರೆ, ಬಟ್ ನಾನು ಸಪರೇಟಾಗಿ ಇಸ್ಕೊಂಡಿದ್ದೀನಿ. ಅದು ಅನ್ಲಿಮಿಟೆಡ್ ಬೇರೆ ನಾ ನಿಜವಾಗಿದೆ. ನೆಕ್ಸ್ಟ್ ಬಂದು ಇದನ್ನು ರೈಸ್ ಫ್ರೈ ಮಾಡೋದು. ಹೇಗೆ ದೋಸೆ ಹೀರೋಸ್ ಸಾಂಬಾರ್ ಕಾಂಬಿನೇಷನ್ ಗ್ರೀಸ್ ಫ್ರೈ ಸೂಪರ್ ಇದೆ. ಇನ್ನೂ ಟ್ರೈ ಮಾಡಿಲ್ಲ, ಟ್ರೈ ಮಾಡ್ತಿದ್ದೀನಿ. ಬಟ್ ಐ ವಿಲ್ ಎಂಜಾಯಿಂಗ್ ದಿಸ್. ಈ ಒಂದು ಮೀಲ್ಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡಿ, ಪುಡಿ ಲೈಟಾಗಿ ತುಪ್ಪ ಹಾಕಿದ್ರು ಆ ವೈಟ್ ರೈಸ್. ಸೊ ಒಂದು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಅಂದರೆ ನಿಮಗೆ ಇದೊಂದು ಮ್ಯಾಂಡೇಟರಿ ಆಗಿರುತ್ತೆ. ಲೆಕ್ಕನೇ ಇರೋಲ್ಲ ಅಷ್ಟೊಂದು ಪುಡಿ ಹಾಕಿ. ಆ ಪುಡಿಯಲ್ಲಿ ಕಡಲೆ ಬೀಜ ಜೊತೆಗೆ ಒಂದು ಚಿಕ್ಕ ಚಿಕ್ಕ ಪೀಸಾಗಿ ಹಾಕಿರುತ್ತೆ ಚಮಚಾಗೆ. ಬಟ್ ಈ ಮೀಲ್ಸ್ ಒಂದು ಟೇಸ್ಟ್ ಕೊಡುತ್ತೆ. ರೈಸ್ಗೂ ಸಹ ಆ ಒಂದು ಕಪ್ಪು ಅನ್ನೋದು ಬೆಸ್ಟ್ ಕಾಂಬೋ ಆಗಿರುತ್ತೆ.
ಹುಳಿ ಅಂಶ ಬರ್ತಿರೋದು ಮೇನ್ಲಿ ಆ ಟೊಮ್ಯಾಟೊ ಇಂದಾನೆ. ವೆರೈಟಿ ಇಷ್ಟೊಂದು ವೆರೈಟಿ ನೋಡಿ. ಇಲ್ಲೊಂದು ಚಟ್ನಿ ಇದೆ, ಈ ಪುಡಿ ಇದೆ, ಮತ್ತೆ ಚಟ್ನಿ, ಮತ್ತೆ ಸಾಂಬಾರು. ಯಾವ್ದು ಇಷ್ಟ? ನಿಮಗೆ ಖಾರ ಇಷ್ಟ ಅಂದರೆ ಕೋವಿಡ್ ಟೊಮೆಟೊ ಚಟ್ನಿ. ಓಕೆ. ನಿಮಗೆ ಒಗ್ಗರಣೆ ವಿತ್ ಅಥೆಂಟಿಕ್ ಇಷ್ಟ ಅಂದರೆ ಯು ಹ್ಯಾವ್ ಟು ಗೋ ವಿತ್ ಕೋಕೋನಟ್ ಚಟ್ನಿ. ಪುಡಿ ಅದ್ರ ಜೊತೆಗೆ ನಿಮಗೆ ಸಾಂಬಾರು ಅಂದರೆ ಯು ಪ್ಲೀಸ್ ಟ್ರೈ ವಿತ್ ಘೀ ರೋಸ್ಟ್. ಬೆಸ್ಟ್ ಕಾಂಬಿನೇಷನ್. ಆ್ಯಂಡ್ ವಾಸ್ ದಿ ಫೇಮಸ್ ದಿಸ್ ನೆಲ್ಲೂರು ಕಾರಂ ದೋಸೆ ಹೇಗಿತ್ತು? ಈ ಕಾರಂ ದೋಸೆ ಘೀ ಫ್ಲೇವರ್ ಹಂಗೆ ಬರ್ತಾ ಇದೆ. ಡಿಫ್ರೆನ್ಸ್ ಏನಿದೆ? ಪ್ಲೇನ್ ದೋಸೆ ಆ್ಯಂಡ್ ಇದು ನಿಮಗೆ ಡಿಫ್ರೆನ್ಸ್ ಏನು ಗೊತ್ತಾಗ್ತದೆ? ಒಳಗಡೆ ಅದು ಚಟ್ನಿ ಚಟ್ನಿ ಹಾಕ್ತಾರಲ್ಲ, ಚಟ್ನಿ ಮೇಕ್ಸ್ ದ ಹೆವಿ ಡಿಫ್ರೆನ್ಸ್. ಸಕ್ಕತ್ತಾಗಿ ಚಟ್ನಿ ಮಾತ್ರ ಪಪ್ಪುನೇ ಖಾಲಿ ಮಾಡಿದೆ. ಪಪ್ಪು ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಬಿಟ್ಟರೆ ಚಟ್ನಿ ಖಾಲಿ ಮಾಡಿದ್ರೆ ಅನಿಸಿದೆ. ಸ್ಪೈಸಿ ಲವರ್ಸ್ಗೆ ಬೆಸ್ಟ್ ಚಟ್ನಿ. ಈಗ ಉಪ್ಪು ಹಾಕಿದ್ರು, ಉಪ್ಪು ಬೇಡ, ಹಪ್ಪಳಣ ಸಿಂಪಲಾಗಿ ದೊಡ್ಡದಾಗಿ ಸಾಂಬಾರು ಇದೆ ಪಕ್ಕದಲ್ಲಿ. ಸಾಂಬಾರು ಹಾಕಿ ಬೆಂಡೆಕಾಯಿ ಸಾಂಬಾರು, ಹಪ್ಪಳ ಸ್ವಲ್ಪ ತಗೊಂಡು ಟ್ರೈ ಇಸ್ ಆಲ್ಸೋ ವಿಯರ್ಡ್ ಕಾಂಬಿನೇಷನ್. ಬಟ್ ಇದೆ ಆ್ಯಕ್ಚುಲಿ ನಾವೆಲ್ಲ ಟ್ರೈ ಮಾಡಿರ್ತೀವಿ ಈ ಥರ ಹಪ್ಪಳ ಹೊಡೆದಾಕಿ ಮೇಲೆ ರೈಸ್ ಹಾಕಿ ಸಾಂಬಾರು. ಐದು ವೆರೈಟಿ ಸಾಂಬಾರಲ್ಲಿ ಆ ಹುಳಿ ಅಂಶ ಬರುತ್ತೆ ನೋಡಿ. ಕಂಪ್ಲೀಟ್ಲಿ ವೆಜಿಟೇಬಲ್ ಸಾಂಬಾರು ಇಲ್ಲಿ ಹಂಗಿರುತ್ತೆ. ಫ್ಲೇವರ್ಫುಲ್ ಫ್ಲೇವರ್ ನಿಜ. ಇನ್ನೊಂದು ಓಕೆ ಬುರ್ಜಿ ಬುರ್ಜಿ ಎಗ್ ಬುರ್ಜಿ ಬುರ್ಜಿ. ಇದ್ರ ಜೊತೆಗೆ ಇನ್ನೊಂದು ಸ್ಟಾರ್ಟರ್ ಬರುತ್ತೆ, ಇದು ಚಿಕನ್. ಸೊ ಅದು ಬಂದರೆ ಈ ಒಂದು ವೆಜ್ ಮೀಲ್ ಅನ್ನೋದು ಹಂಗೆ ಚೇಂಜ್ ಓವರ್ ಆಗಿ ನಾನ್ ವೆಜ್ ಮೀಲ್ ಆಗುತ್ತೆ. ಅನ್ಲಿಮಿಟೆಡ್ ಇರುತ್ತೆ. ಹೊಟ್ಟೆ ತುಂಬ ರೈಸ್ ತಿನ್ನಿ, ಮತ್ತು ತುಂಬ ನೀವು ಹೋಗಿ. ನೆಕ್ಸ್ಟ್ ಬಂದು ಇಲ್ಲಿ ಗೋಂಗೂರ ಚಟ್ನಿ ಇದೆ ನೋಡ್ಬೋದು ನೀವು. ಸೊ ಅದನ್ನು ರೈಸಲ್ಲಿ ಹೋದರೆ ಅದೊಂದು ರೀತಿ ಟೇಸ್ಟ್ ಕೊಡುತ್ತೆ. ಟ್ಯಾಂಗಿನೆಸ್ ರೈಸ್ ಡೋಂಟ್ ಫೀಲ್ ಬ್ಯಾಡ್. ಏನದು ಮಾವಿನಕಾಯಿ ಕೊನ್ಮಟ್ಟಿಗೆ ಏನಂತಂದರೆ ಇದು ಸಾಂಬಾರಿಗೆ ಇರಲಿ ಅಥವಾ ಎಲ್ಲೂ ಚಾಕ್ಲೇಟ್ಗಳು ಇರಲಿ, ಈ ಮಾವಿನಕಾಯಿ ತಾನೇ ಮಾವಿನಕಾಯಿನ ಬಳಸ್ತಾರೆ. ಸೊ ಅದರಿಂದ ಬರೋ ಟ್ಯಾಂಗಿ ಫ್ಲೇವರ್ ಏನು ವೆಜ್ ಹಾಕೊಂಡು ಮತ್ತು ಅದರೊಳಗಡೆ ನಾನು ಹಾಕಿದ್ದೀವಿ ಅಂತ ಸೂಪರ್ ಡಿಶ್ ಗೈಸ್. ಸೂಪರ್. ನಾವು ಅದನ್ನು ಟ್ರೈ ಮಾಡಿ ಬೆಂಗಳೂರಿಗೆ ಸ್ವಲ್ಪ ಮಕ್ಕಳು ಕುಡಿಯೋಣ. ಏನು ಮಾಡ್ತಾ ಬೆಳ್ಳುಳ್ಳಿ ಆ ಥರ ಹೇಳ್ತಿದ್ಯಾ? ಯಾಕೆ ನೋಡೋಣ. ಬಿಸಿ ಬಿಸಿ ಫಿಶ್. ಸೂಪರ್. ಇವಾಗ ನೋಡಿ ಫಿಶ್ಶು ಜೊತೆಗೆ ಮಾವಿನಕಾಯಿ ಕೊಟ್ಟಿದ್ದಾರೆ. ಇನ್ನೊಂದು ಕಾಂಬಿನೇಷನ್ ಮಾಡೋದು ಟ್ಯಾಂಗಿ ಕಾಂಬಿನೇಷನ್ ಬರುತ್ತೆ. ಅಲ್ಟಿಮೇಟ್. ಎಕ್ಸ್ಪ್ರೆಷನ್ ನೋಡ್ರೆ ನನಗೆ ತಿಂತ ಅನಿಸಿದೆ. ಪ್ಲೀಸ್ ಟ್ರೈ ಬ್ರೋ. ಫಿಶ್ಶು ನೋಡಿ ಜಾಸ್ತಿ ಇದೆ. ಆ ಮೀನಿನ ಫ್ಲೇವರ್ಗಿಂತನೂ ಆ ಮಾವಿನಕಾಯಿನ ಫ್ಲೇವರ್ ಜಾಸ್ತಿ ಇದೆ. ಆ ಹುಳಿ ಅಂಶ ಮೇನ್ಲಿ ಅದು ಜಾಸ್ತಿ ಬರ್ತೈತೆ. ಆ್ಯಂಡು ಫಿಶ್ಗೆ ಅಂತ ಒಂದು ಟೇಸ್ಟ್ ಇರುತ್ತೆ. ಬುರ್ಜಿ ಟ್ರೈ ಮಾಡೋಣ. ಎಗ್ ಬುರ್ಜಿ ಯಾಕೆ ಮುಂಚೆ ಎಲ್ಲನೂ ಅದೇ ರೀತಿ ಇದೆಯಾ? ನಮ್ಮ ಈ ನಡುವಿನ ಟ್ರೆಂಡಿಂಗ್ ಫೇಮಸ್ ಬೆಳ್ಳುಳ್ಳಿ ಕಬಾಬ್. ಚಟಾಪಟ. ಗೈಸ್ ಲೆಟ್ಸ್ ಟ್ರೈ. ಓಕೆ. ದೋಸೆ ಘೀ ರೋಸ್ಟ್ ಓಕೆ. ಜೊತೆಗೆ ಫಿಶ್. ಲೈಫಲ್ಲಿ ವಿಯರ್ಡ್ ಕಾಂಬಿನೇಷನ್ಸ್ ಅನ್ನೋದು ಹೆವಿ ಟೇಸ್ಟ್ ಕೊಡುತ್ತೆ. ಆ ವಿಯರ್ಡ್ ಕಾಂಬಿನೇಷನ್ಸ್ನ ನಾವು ಬೇರೆ ಕಡೆನೂ ಟ್ರೈ ಮಾಡ್ತೀವಿ, ನೀವು ಎಲ್ಲ ಕಡೆ ಟ್ರೈ ಮಾಡಿ. ಇನ್ನೊಂದು ಲೈಫಲ್ಲಿ ಅಟ್ಲೀಸ್ಟ್ ಒಮ್ಮೆ ಯಾರು ಟ್ರೈ ಮಾಡಿ ನೋಡಬೇಕು ಅದೇನು ಫೀಲ್ ಕೊಡುತ್ತೆ ಅಂತ. ಫ್ಲೇವರ್ಡ್ ರೈಸ್ ಇದೆ, ಇದು ಟ್ರೈ ಮಾಡೋಣ. ಶೋರ್ ಟ್ರೈ ಮಾಡಿ. ಈ ಕ್ಯಾಶ್ಯೂ ನಟ್ ಗೋಡಂಬಿ
ಇದಕ್ಕೆ ಬಿಟ್ಟಾಗೆ ತುಂಬ ಸ್ಮೆಲ್ ಇರುತ್ತೆ. ಸೊ ಮೈಲ್ಡ್ ಇನ್ ಫ್ಲೇವರ್. ಸೊ ನಾಟ್ ನಿಮಗೆ ಜಾಸ್ತಿ ಒಂದು ಮಸಾಲೆ ಭರಿತವಾಗಿರೋ ಒಂದು ಫ್ಲೇವರ್ ರೈಸ್ ಅಲ್ಲ ಅದು, ಆ ಮೈಲ್ಡ್ ಆಗಿರುತ್ತೆ. ಸೊ ಎಗ್ ಬುರ್ಜಿ ಕೊಟ್ಟವ್ರು ನೋಡಿ, ಅದಕ್ಕೆ ಬೆಸ್ಟ್ ಕಾಂಬೋ ಇದು. ಅದಂತೂ ನಾನು 100% ಶೂರ್. ಮಾತಾಡ್ತಾ ರೈಸ್ ಖಾಲಿ ಮಾಡಿದೆ. ಈಗ ನೆಕ್ಸ್ಟ್ ಚಪಾತಿನ ಖಾಲಿ ಮಾಡ್ಬಿಡ್ತೀನಿ, ನೀವು ದೋಸೆನೂ ಖಾಲಿ ಮಾಡ್ಬಿಡಿ. ನಮ್ಮ ಕ್ಯಾಮ್ರಾ ಮನೆಗೆ ಅಲ್ಲ, ಅವಾಗ ಸ್ಟಾರ್ಟಿಂಗಿಂದ ಯಾವಾಗ ಮುಗಿಸ್ತಾರೆ, ಯಾವಾಗ ನಾವು ಬ್ಯಾಟಿಂಗ್ ಮಾಡೋಣ, ಆ ಒಂದು ಪಾಯಿಂಟಲ್ಲಿ ಇದ್ದಪ್ಪ ಅವರು. ಬಟ್ ಆ ಬ್ಯಾಟಿಂಗ್ ಮಾಡೋ ಸೀಸನಲ್ಲಿ ನಾವು ಕ್ರಿಕೆಟೇ ಮುಗಿಸ್ಕೊಂಡು ಹೋಗ್ತೀವಿ. ಎಕ್ಸಾಕ್ಟ್ಲಿ. ಅಷ್ಟು ಸಾಕಾಗಿದೆ ಊಟ ನಿಜವಾಗ್ಲೂ. ನನಗೆ ಪಪ್ಪು ಮಾತ್ರ ಅಲ್ಟಿಮೇಟ್ ಆಗಿ ಇಷ್ಟ ಆಯಿತು. ಬಂದರೆ ಪಪ್ಪುನ ಇವೆಲ್ಲ ಬೇಡ, ಪಪ್ಪು ಮಾತ್ರ 4 ದೊಣ್ಣೆ ಅಲ್ಲ ಓಕೆನಾ, ಸಾಕಾಗಿರುತ್ತೆ. ಮಿಸ್ಸೇ ಮಾಡಿಬಿಟ್ಟೆ. ಇದರಲ್ಲಿ ಗೋಬಿ ಆ್ಯಂಡ್ ದಿಸ್ ಇಸ್ ಆಲ್ಸೋ ಅನ್ಲಿಮಿಟೆಡ್. ಒಂದು ಡೀಪ್ ಆಗಿರೋ ಒಂದು ಗೋಬಿ. ಒಂದೆರಡು ಡಿಶ್ ಮಿಕ್ಕಿದೆ. ಒಂದು ನಿಮ್ಮ ಮಚ್ಚ ಇದು ಏಲಕ್ಕಿ ಬಾಳೆ, ನಮಗೆಲ್ಲ ಏಲಕ್ಕಿ ಬಾಳೆ. ಎಕ್ಸಾಕ್ಟ್ಲಿ. ಬೆಂಡೆಕಾಯಿ ಫ್ರೈ ಇಬ್ಬರು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಆಫ್ ಕ್ಯಾಮ್ರಾ ಟ್ರೈ ಮಾಡಿದೆ. ನಿಜ ಹೇಳ್ತೀನಿ, ಈ ಥರ ಒಂದು ಬೆಂಡೆಕಾಯಿ ಫ್ರೈ ವಿಚ್ ಕಮ್ಸ್ ವಿತ್ ಆ ಒಂದು ಕಡಲೆ ಬೀಜನ ಗ್ರೈಂಡ್ ಮಾಡಿ ಒಂದು ಪುಡಿ ಥರ ಮಾಡಿದ್ರಲ್ಲಿ ಅವರು ಸಾಟೆ ಮಾಡ್ತಾರೆ. ಫಸ್ಟು ಟ್ರೈ ಮಾಡಿ. ಬೆಂಡೆಕಾಯಿ ಫ್ರೈ ಹೇಗಿದೆ? ಕಡಲೆ ಬೀಜನ ಫ್ಲೇವರ್ ಬರುತ್ತೆ. ಬೆಂಡೆಕಾಯಿ ತಿಂದಂಗೂ ಅನಿಸ್ಬೇಕು, ತಿಂದೇರಂಗೂ ಅನಿಸ್ಬೇಕು. Exactly. ಬೆಂಡೆಕಾಯಿ ತಿಂದಂಗೂ ಇರಬೇಕು, ತಿಂದೇರಂಗೂ ಇರಬೇಕು. ತಿಂದರೆ ನೀವು ಒಂದು ಸ್ನೋರ್ ಅನ್ನಬೇಕು. ಹಂಗಿರುತ್ತೆ. ಇವ್ರು ಬಂದು ಬಾದಾಮಿ ಟ್ರೈ ಮಾಡ್ತಾರೆ, ನಾನು ಬಂದು ರೋಸ್ ಮಿಲ್ಕ್. ರೋಸ್ ಇಲ್ಲ ರೋಸ್ ಮಿಲ್ಕ್. ಇಲ್ಲಿರೋರು ಎಲ್ಲರೂ ನಮ್ಮನ್ನೇ ನೋಡ್ತಾರೆ, ಅದು ಬೇರೆ ಮಾತು. ಹೆಂಗಿದೆ ಅಂತ ಒಂದು ವರ್ಡ್ಸ್ ಬರ್ತಿಲ್ಲ ನಮಗೆ. ನೀವೆಲ್ಲರೂ ದೇವಸ್ಥಾನದಲ್ಲಿ ಪಂಚಾಮೃತ ಅಂತ ಕುಡಿತೀರಿ. ಎಕ್ಸಾಕ್ಟ್ಲಿ. ಎಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಆಲ್ಮೋಸ್ಟ್ ಅದನ್ನು ರೀಚ್ ಮಾಡೋದು ಬ್ಯೂಟಿಫುಲ್ ಟೇಸ್ಟ್. ಅದು ತುಂಬ ಗೋಡಂಬಿ ದುಡ್ಡುಗಳು ನನಗೆ ಸಿಗ್ತದೆ. ಫುಲ್ಲಿ ಡ್ರೈ ಫ್ರೂಟ್ಸ್. ಯಾ. ಆಲ್ ರೈಟ್ ಅಂತ ಮಸ್ ಫೈನಲಿ ಬಂದು ಒಂದು ಸಖತ್ತಾಗಿರೋ ಒಂದು ನೆಲ್ಲೂರು ಸ್ಟೈಲ್ ಫುಡ್ಡು. ಏನು ಮಚ್ಚ ಸಖತ್ತಾಗಿತ್ತಾ? ಸೊ ನಾವು ತಿಂದಿದ್ದ ಪ್ರಕಾರ ನೋಡಿದ್ರೆ ಒಂದು ವೆಜ್ ಮೀಲ್ಸೇ ಅದು. ಸೊ ಅದ್ರ ಜೊತೆಗೆ ಒಂದೆರಡು ಸ್ಟಾರ್ಟರ್ ಬರುತ್ತೆ ವಿಚ್ ಮೇಕ್ಸ್ ಇಟ್ ನಾನ್ ವೆಜ್ ಮೀಲ್ಸ್ ಕಂಪ್ಲೀಟೆಡ್ ಆಗಿ. ಆ್ಯಂಡ್ ಅದು ಅನ್ಲಿಮಿಟೆಡ್ ಆಗಿರುತ್ತೆ. ಅದರಲ್ಲಿ ಒಂದು ಲಿಮಿಟೆಡ್ ಬರೋದು ನಿಮಗೆ ಆ ಎಗ್ ಬುರ್ಜಿ ಜೊತೆಗೆ ಆ ಒಂದು ಚಿಕನ್. ರ್ಯಾದರ್ ದನ್ ದಟ್ ಆ ರೈಸಿಂದ ಹಿಡಿದು ಆ ಗೋಬಿ ಮಂಚೂರಿಯನು ಎಲ್ಲ ಅನ್ಲಿಮಿಟೆಡ್ ಆಗಿತ್ತು. ಆ್ಯಂಡ್ ಇವ್ರು ಬಂದು ಆ ದೋಸೆ ಟ್ರೈ ಮಾಡೋದು ಹೆಂಗಿತ್ತು ಮಚ್ಚ? ಸೇಮ್ ಈ ಜೆನ್ಯೂನ್ ರಿವ್ಯೂ ನಮ್ಮ ಆಡಿಯನ್ಸ್ಗೆ ಅಂದರೆ ನಿಜ ಚೆನ್ನಾಗಿತ್ತು. ಓಕೆ, ಐ ಫೆಲ್ಟ್ ಇಟ್ ರಿಯಲಿ ಟೇಸ್ಟಿ. ದೋಸೆ ಜೊತೆ ಖಾರ ಚಟ್ನಿ, ಆಮೇಲೆ ಗೀ ರೋಸ್ಟ್ ಜೊತೆ ಸಾಂಬಾರ್ ಜೊತೆಗೆ ಒಂದು ಟ್ಯಾಂಗಿ ಕಾಂಬಿನೇಷನ್ ಟ್ರೈ ಮಾಡಿದ್ವಿ. ಯಾ, ದಟ್ ಈಸ್ ಫಿಶ್ ದೋಸೆ ಮತ್ತು ಆ ಫಿಶ್ ಕರಿ ಮತ್ತು ದೋಸೆ ಮತ್ತು ಮಾವಿನಕಾಯಿ. ದೋಸೆ ಜೊತೆ ಮತ್ತು ಫಿಶ್ ಜೊತೆ ದಯವಿಟ್ಟು ಟ್ರೈ ಮಾಡಿ. ಕೆಟ್ಟಾಗಿರುತ್ತೆ. ನಾರ್ಮಲ್ ನೀವು ಬೆಂಗಳೂರು ಫಿಶ್ ಕರಿ ಇರಲಿ ಅಥವಾ ಲೋಕಲ್ ಫಿಶ್ ಕರಿ ಇರಲಿ ಡಿಫ್ರೆಂಟ್ ಟೇಸ್ಟಲ್ಲಿ ಇರುತ್ತೆ. ಬಟ್ ನೆಲ್ಲೂರು ಸ್ಟೈಲ್ ಅನ್ನೋದು ಐ ಥಿಂಕ್ ಸೊ ಈ ಮಾವಿನಕಾಯಿ ಆಗಬೇಕು ಅನ್ಸುತ್ತೆ ಅಲ್ವಾ? ಸೊ ಇಟ್ ಹ್ಯಾಸ್ ಸಮ್ ಫ್ಲೇವರ್ ಟ್ಯಾಂಗಿ ಫ್ಲೇವರ್ ಕೊಡೋಕ್ಕೆ. ಆ್ಯಂಡ್ ಬಂದರೆ ನೀವು ಒಂದು ಅಥೆಂಟಿಕ್ ಆಂಧ್ರ ಸ್ಟೈಲ್ ವಿಚ್ ಇನ್ಕ್ಲೂಡ್ಸ್ ನೆಲ್ಲೂರು. ಸೊ ಆ ಒಂದು ಸ್ಟೈಲಿನ ಒಂದು ಕುಸಿನ ಟ್ರೈ ಮಾಡ್ಕೊಂಡು ಹೋಗ್ತೀರಾ ನೀವು. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಈ ಒಂದು ವಿಡಿಯೋ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಬಂದು ಐ ವಿಲ್ ಗಿವ್ ಔಟ್ ಆಫ್ 10 ಫಾರ್ ಒಂದು ಅನ್ಲಿಮಿಟೆಡ್ ಮೀಲ್ಸ್ಗೆ 9.5 ಕೊಡ್ತೀನಿ. ಓಕೆ, ಆ್ಯಂಡ್ ನೀನು ಎಷ್ಟು ಕೊಡ್ತೀಯ ಮಚ್ಚ ಓವರ್ ಆಲ್ ರೇಟಿಂಗ್? ಓಕೆ, ದೋಸೆ ಮತ್ತು ಮೀಲ್ಸ್ ಎರಡು ಇನ್ಕ್ಲೂಡ್ ಮಾಡಿದ್ರೆ ಐ ವುಡ್ ಆಲ್ಸೋ ಗಿವ್ 9.5. ಯಾ, ಸೊ 9.5 ಓವರ್ ಆಲ್ ಕೊಡ್ತೀವಿ ನಾವು. ಸೊ ದಟ್ಸ್ ಇಟ್. ಇಲ್ಲಿ ಬಂದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಅದನ್ನು ಬಿಟ್ಟು ದೇ ಹ್ಯಾವ್ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಆ್ಯಂಡ್ ಕರೀಸ್. ಎಲ್ಲಿ ಕೂತಾರವರು ಎಲ್ಲಪ್ಪ ಅವ್ರು ಕಾಣಿಸ್ತಾನಿಲ್ಲ. 1 ಅವರ್ ನೋಡಿ ಇಲ್ಲಿ 1 ಅವರ್ ಆರಾಮಾಗಿ ಕೂತಾವ್ರೆ. ಇವ್ರದ್ದೇ ಒಂದು ಇದ್ದಿದೆಯಪ್ಪ ಬಿಲ್ಡಿಂಗ್ ನೋಡಿದ್ವಿ, ಹೆಣ್ಣೂರು ರೆಸಿಡೆನ್ಸಿ. ಹೆಣ್ಣೂರು ರೆಸಿಡೆನ್ಸಿ ನಮಗೆ ಗೊತ್ತಾಗಬಾರ್ದು ಅಂತ ಹಾಂ ಹೆಣ್ಣೂರು ಅಂತ ಇಟ್ಟಿದ್ದಾರೆ, ಬಟ್ ದಟ್ ಈಸ್ ಹೊನ್ನೂರು ರೆಸಿಡೆನ್ಸಿ. ಆ್ಯಕ್ಚುಲಿ ಒಂದು ಲೆಟ್ರ್ ತೆಗೆದುಬಿಟ್ಟು ಈ ಅಂತ ಹಾಕ್ಬಿಟ್ಟು ಹೆಣ್ಣೂರು ಅಂತ ಇಕ್ಕವ್ರೆ. ಹೆಣ್ಣೂರು ರೆಸಿಡೆನ್ಸಿ ಭಾರಿ ದೊಡ್ಡದಿತ್ತು ಬಿಲ್ಡಿಂಗ್. ಸೊ ಮುಂದೆ ಇನ್ನೊಂದು ಹೊಸ ಟೈಲ್ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್ ಆ್ಯಂಡ್ ಸುಪ್ರೀತ್. ಬಾಯ್.